ಪಂಚಾಯಿತಿ ಕಡೆಗೆ ಕಾರ್ಯಕ್ರಮವನ್ನ ನಿನ್ನೆಯಿಂದ ಸುದೀರ್ಘವಾಗಿ 4 ಪಂಚಾಯಿತಿಗಳಲ್ಲಿ ಮುಗಿಸಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಯಥೇಚ್ಛವಾಗಿ ರೆವಿನ್ಯೂ ಇಲಾಖೆ ಪಂಚಾಯಿತಿ ನಮ್ಮ ಪಿಡಿಒಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಸುಮಾರು ಬಗೆಹರಿಸಲಿಕ್ಕೆ ನಾವು ಟ್ರೈ ಮಾಡಿದ್ವಿ. ಇನ್ನು ಮುಂದಿರ್ತಕ್ಕಂಥ ಸಮಸ್ಯೆಗಳನ್ನ 8 ದಿವಸ 15 ದಿವಸ 1 ತಿಂಗಳೊಳಗಡೆ ಬಗೆಹರಿಸತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಎಚ್ಚೆತ್ತುಕೊಂಡಿದ್ವಿ. ನಮಗೆ ದೊಡ್ಡ ಟಾಸ್ಕ್ ಏನು ಅಂತಂದ್ರೆ ಸುಮಾರು ಒಂದು 20-25 ಹಳ್ಳಿಗಳಲ್ಲಿ ಸ್ಮಶಾನ ಒತ್ತುವರಿ ನೇರ ಬಂದಿದೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಹೇಳಿದಂಗೆ ಫಸ್ಟ್ ಟೈಮ್ ನಾನು ಬಂದಾಗಿಂದ ಕೆರೆಗಳ ಒತ್ತುವರಿ ಫಸ್ಟ್ ನಾನು ಒಂದು ಸ್ಪೀಚ್ ಮಾಡಿದೆ. ಏನಂತಂದ್ರೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಎಷ್ಟು ಕೆರೆ ಇದೆ ಅಂತ ನಾನು ಹೇಳಿದ್ರೆ 800 ಕೆರೆ ಇದೆ ಅಂತ. ಕೆಲವು ದುರಿಡ್ರು ಏನು ರವೀಂದ್ರ ದುರಿಡ್ರು ನಕ್ಕಿದ್ರು. ಮುಳಬಾಗಲ ತಾಲೂಕು ಇರ್ತಕ್ಕಂಥದ್ದೇ 370 ಚಿಲ್ಲರೆ ಹಳ್ಳಿದಲ್ಲಿ 800 ಕೆರೆ ಹೆಂಗ್ ಬರ್ತದೆ? ಕರ್ನಾಟಕದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಕೆರೆಗಳು ಅಂತಂದ್ರೆ ಮುಳಬಾಗಲ ಬರೀ ನಿಮಗೆ ಮುಳಬಾಗಲ ಟೌನ್ ಸಂಬಂಧಪಟ್ಟಾಗೆ 28 ಕೆರೆ ಇದೆ, 28 ಕೆರೆ ಇದೆ. ಸೊ ಅದರಿಂದ ಯಾರು ಬಲಾಢ್ಯರು ಬೆಂಗಳೂರಿಂದ ಬಂದು ಕೆರೆಗಳ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲಾ ಕೆರೆಗಳನ್ನು ಕಿತ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಮ್ಮ ಸೆಷನ್ ಬಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ವಿತಿನ್ ಶಾರ್ಟ್ಲಿ ನಮಗೆ ನಾನು ಸರ್ವೆನ ಕೊಡ್ತಾ ಇದ್ದೀನಿ. ಸರ್ವೆಯನ್ನ ಕೊಟ್ಟು ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇವತ್ತು ನಿಮಗೂ ಗೊತ್ತು ನಮಗೂ ಗೊತ್ತು, ಇವತ್ತು ಬಡಬಗರು ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಸ್ಮಶಾನದ ಒತ್ತುವರಿ ಕಾರ್ಯಕ್ರಮವನ್ನ ಕೇವಲ 15-20 ದಿವಸ ಒಳಗಡೆ ನಾವು ಇದನ್ನ ಕಾರ್ಯಕ್ರಮ ಹಮ್ಮಿಕೊತಿದ್ವಿ. ಎಲ್ಲಾ ಊರಿಗೆ ಹೋಗ್ಬಿಟ್ಟು ಸ್ಮಶಾನ ಒತ್ತುವರಿ ಆಗಿದೆ ಅದು ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ಜನಸಂಪರ್ಕ ಮಾಡಿದಾಗ ಜನರಿರ್ತಕ್ಕಂಥ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಆಲಿಸಿದ್ವಿ, ನಾವು ತೀರ್ಮಾನಿಸಿದ್ವಿ. ಇಲ್ಲೇ ಸ್ಪಾಟ್ ಅಲ್ಲಿ ಅಪ್ಲೋಡ್ ಕೊಟ್ಟಿದ್ವಿ. ವಿಎಗಳಿಗೆ ಮತ್ತು ಆರ್ಗಳಿಗೆ ಟಾಸ್ಕ್ ಕೊಟ್ಟಿದ್ವಿ. ಆದಷ್ಟು ಬೇಗ ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತ. ನಾಳೆ ನಾವು ಕೂತ್ಕೊಂಡು ಏನ್ ಮಾಡ್ತೀವಿ, ಎಷ್ಟು ಅಪ್ಲಿಕೇಶನ್ ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಆ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ನಾವು ಎಷ್ಟು ದಿವಸ ಒಳಗಡೆ ಕಂಪ್ಲೀಟ್ ಆಗ್ಬೋದು ಅನ್ನೋದನ್ನ ನಾವು ಟಾಸ್ಕ್ ತಗೊಂಡು ಕೇವಲ ತಿಂಗಳ ಒಳಗಡೆ ಎಲ್ಲ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ತುಂಬಾ ಖುಷಿ ಆಗ್ತಿದೆ. ನಿನ್ನೆಯಿಂದ ಕೂಡ ಎಲ್ಲ ಮಾಧ್ಯಮಗಳು ಕೂಡ ನನ್ನ ಜೊತೆ ಸಂಪರ್ಕ ಸೇತುವೆ ಮಾಡಿದ್ರಿ. ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಕೂಡ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ನಿಮಗೆ ವಿಶೇಷವಾಗಿ ನನ್ನ ಕಡೆಯಿಂದ ನಿಮಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮನ ನೆಕ್ಸ್ಟ್ ಮಂತ್ ಮೊದಲೇ ನಾನು ಅಲಾಟ್ ಮಾಡ್ತೀನಿ ಡೇಟ್. ನೆಕ್ಸ್ಟ್ ಮಂತ್ 8ರಿಂದ 8 ಪಂಚಾಯತಿಗಳಿಗೆ ತುಂಬಾ ಅದ್ದೂರಿಯಾಗಿ ಇದು ನಮಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಇತ್ತು, ನಮಗೆ ಗೊತ್ತಾಗಲ್ಲ ಹೇಗ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಪಂಚಾಯತಿಗಳಲ್ಲಿ 8 ಪಂಚಾಯತಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಚಾರವನ್ನು ಮಾಡಿ ಪ್ರತಿ ಮನೆಗೂ ಪಾಂಪ್ಲೆಟ್ ಅನ್ನು ತಲುಪಿಸಿ ನಿಮ್ಮ ಸಮಸ್ಯೆ ಬಗೆಹರಿಸಿ ನಾವು ಬರ್ತಾ ಇದ್ವಿ. ನಮಗೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಕರೆಯುವ ಮುಖಾಂತರವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಕೂಡ ಬೇಸಿಗೆ ಕಾಲದಲ್ಲಿ ನಿಮ್ಮೂರಿಗೆ ಬಂದು ನಿಮ್ಮೂರಲ್ಲಿ ಮಜ್ಜಿಗೆ ಕೊಡೋದು, ನಿಮ್ಮೂರಲ್ಲಿ ಊಟ ಮಾಡಿ ನಿಮ್ಮನ್ನ ಭೇಟಿ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಸಾಕಷ್ಟು ವಿಚಾರಕ್ಕೆ ಬಂದಾಗ ಬಡಬಗ್ಗರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋ ವಿಚಾರದಲ್ಲಿರ್ಬೋದು, ಇದ್ರಲ್ಲಿ ನಾವೇನು ಹಿಂದೆ ಹೋಗುವಂತಕ್ಕ ಪ್ರಶ್ನೆ ಇಲ್ಲ. ನಾವು 10,000 ಕೊಟ್ಟು ಪ್ರಚಾರ ಮಾಡ್ತಕ್ಕಂಥ ಪರಿಸ್ಥಿತಿಗೂ ನನಗೆ ಅವಶ್ಯಕತೆ ಇಲ್ಲ. ನನಗೆ ಖುಷಿಯಿಂದ ಕೆಲವರಿಗೆ ನಾನು ಹಣ ಸಹಾಯ ಮಾಡಿದ್ದೀನಿ, ಕೆಲವು ಓದೋ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀನಿ, ಕೆಲವು ಮಕ್ಕಳಿಗೆ ಲ್ಯಾಪ್ಟಾಪ್ ತಗೊಂಡಿದ್ದೀನಿ, ಕೆಲವು ಮಕ್ಕಳಿಗೆ ಹಾಸ್ಪಿಟಲ್ ಫೀಸ್ ಕಟ್ಟಿದ್ದೀನಿ. ನನಗೆ ಖುಷಿ ತರ್ತಕ್ಕಂಥ ವಿಷಯ. ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನನ್ನ ನಡೆಗೆ ನಿಮ್ಮೂರ ಕಡೆಗೆ ಬರ್ತಾ ಇದ್ದೀನಿ. ನಿಮ್ಮ ಒಂದು ಏನು ನನಗೆ ಶಾಸಕನಾಗ್ಲಿಕ್ಕೆ ನನಗೆ ಅರ್ಹತೆ ಆಗ್ಲಿಕ್ಕೆ ನಿಮ್ಮ ಭಿಕ್ಷೆಯನ್ನು ಕೊಟ್ಟಿದ್ದೀರಿ, ತಕ್ಕಂಗೆ ನಾನು ನಿಮ್ಮ ಕೆಲಸ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಾಗಿದೆ ಅಂತ ಹೇಳ್ತಾ ನನ್ನ ತಾಲೂಕು ಆಡಳಿತ ವರ್ಗದವರಿಗೂ ಹಾಗೂ ದೂಲಪಲ್ಲಿ ಪಂಚಾಯತ್ ಎಲ್ಲ ನಾಯಕರಿಗೂ, ದೂಲು ಪಂಚಾಯತಿ ನಾಗರಿಕರಿಗೂ ಹಾಗೂ ನಮ್ಮ ತಾಯ್ದೂರು ಪಂಚಾಯತ್ ಎಲ್ಲ ನಾಗರಿಕರು ಕೂಡ ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಮತ್ತೆ ಹೇಳ್ತಿದ್ರಿ ಮಾಧ್ಯಮಿತರಿಗೆ ನಿಮಗೂ ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ನೀವೇನ್ ತೋರಿಸ್ತಾ ಇದ್ರಿ ನಿಮಗೂ ಕೂಡ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ, ಮುಂದಿರುವ ನೆಕ್ಸ್ಟ್ ಮಂತ್ ಡೇಟ್ ಅನೌನ್ಸ್ ಮಾಡ್ತಿದ್ರಿ. ಆ ಡೇಟ್ ಸಮೇತವಾಗಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಎಲ್ರಿಗೂ ನಮಸ್ಕಾರ. 17 ಅಪ್ಲಿಕೇಶನ್ಸ್ ಚಿಕ್ಕ ಪಂಚಾಯತಿ, ಚೊಕ್ಕ ಪಂಚಾಯತಿ, ಸೂಪರ್ ಪಂಚಾಯತಿ 117 ಅಪ್ಲಿಕೇಶನ್ ಬಂದಿವೆ. ಅದರಲ್ಲಿ 21 ಅಪ್ಲಿಕೇಶನ್ ಸ್ಪಾಟ್ ಕ್ಲಿಯರ್ ಆಗಿದೆ. ಮಿಕ್ಕಿದ 87 ಅಪ್ಲಿಕೇಶನ್ ನಾವು ತೀರ್ಮಾನ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಪಾಲ್ಗೊಳ್ತೀವಿ. ಅದ್ರಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಕೋಡಿ. ಆಕ್ಚುಲಿ ಕೋಡಿ ಬಗ್ಗೆ ಮಾತಾಡಿದ್ರೆ ಆಲ್ರೆಡಿ ನಮ್ಮಲ್ಲಿ 1 to 5 ಕ್ಲಿಯರ್ ಆಗಿ ದುರಸ್ತಿ ಸರ್ವಿಸ್ ಸ್ಕೆಚ್ ಹೋಗಿದೆ. ಸರ್ವೆ ಇಲ್ಲದ ಕಾರಣಕ್ಕೋಸ್ಕರವಾಗಿ ನಾವು ಒದ್ದಾಡ್ತಾ ಇದ್ವಿ. ಆದಷ್ಟು ಬೇಗ ಎಲ್ಲ ನಾಗರಿಕರು ಕೂಡ ಮನವಿ ಮಾಡ್ತೀನಿ, ನೀವ್ಯಾರು ಕೋಡಿದು ಏನು ಪಿ ನಂಬರ್ ತೆಗಿಬೇಕಂತ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ ಪಿ ನಂಬರ್ ಅಪ್ಲೋಡ್ ಆಗಿದೆ. ಆದಷ್ಟು ಬೇಗ ಸರ್ವೆ ಬಂದ ತಕ್ಷಣ ಅದು ಫೈಲ್ ಕ್ಲಿಯರ್ ಆಗಿ ಅದು ಇದಾಗ್ತದೆ, ಅದು ಫೈಲ್ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಒಳ್ಳೆ ಸುದ್ದಿ. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ದು ಏನು ಪಿ ನಂಬರ್ ತೆಗಿತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 1 to 5 ಅಪ್ಲೋಡ್ ಮಾಡಿದ್ದೀವಿ. ಸರ್ವೆ ಸ್ಕೆಚ್ ಇಂದ ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಇದು ನಿಮಗೆ ಕ್ಲಿಯರ್ ಆಗುತ್ತೆ.
ಕೇವಲ 3 ರಾಜಕಾಲ ಒತ್ತುವರಿ ಬಂದಿದೆ. ಅದು ಮಶಾಣಕ್ಕೆ ಹೋಗ್ಬೇಕಾದ್ರೆ ರಾಜಕಾಲ ಬಂದೆ. ನಾಳೆಗೆ ನಾನು RI ಮತ್ತು VN ಸ್ಪಾಟ್ ಕಳಿಸಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. JCB ಸಮೇತವಾಗಿ PD ಹೋಗ್ತಾ ಇದ್ದಾರೆ, ಅದನ್ನು ಕ್ಲಿಯರ್ ಮಾಡಿಸ್ತೇನೆ. ನೀವು ಯಾವ ನಂಬಿಕೆಯಿಂದ ನೀವು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ರೆ ಆ ನಂಬಿಕೆನ ಉಳಿಸ್ಕೊಳ್ತೀವಿ.